ನೀವು ಕೇಳ್ತಾ ಇದ್ದೀರ ಪ್ರಶ್ನೆನ. ಹಾಂ, ಹೇಳಿ. ನೀವು ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಿ ಅಂತ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ನಾನು ಮುಖ್ಯಮಂತ್ರಿ ಆಗೋದು ಕಲ್ಪನೆ, ಆಗೋದುಂಟಾ? ಆ ಥರ ನಾನು ಹೇಳಿದ್ರೆ ನೀವು ಹೇಳ್ತಾ ಇದ್ದೀರಿ ನೀವು ಆಗದಿದ್ರೂ ಪರವಾಗಿಲ್ಲ, ಮುಂದಿನ ಯುವಕರಿಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಖಂಡಿತ ಕನಸ್ಕಣಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಏನಂತೀರ? ನಾನು ಮುಖ್ಯಮಂತ್ರಿ ಆದರೆ ಮೊದಲನೇ ಕೆಲಸ ಮಾಡೋದು ರೈತರಿಗೆ 24 ಗಂಟೆ ಕರೆಂಟ್ ಉಚಿತವಾಗಿ, 24 ಗಂಟೆ ಕರೆಂಟ್ ರೈತನಿಗೆ. ಮತ್ತು ಅವನು ಬೆಳೆದ ಬೆಳೆಗೆ ಅವನೇ ಬೆಲೆ ನಿಗದಿ ಮಾಡಬೇಕು. ಏನು, ಒಂದು ಜೋಳ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ, ದಣ್ಣಿ ಬೆಳೆದಿದ್ದಾರೆ, ಉದ್ದು ಬೆಳೆದಿದ್ದಾರೆ, ಹುಳ್ಳಿಕಾಳು ಬೆಳೆದಿದ್ದಾರೆ, ಅಲಸಂದೆ ಬೆಳೆದಿದ್ದಾರೆ, ಕಡಲೆಕಾಳು ಬೆಳೆದಿದ್ದಾರೆ, ಎಲ್ಲ ಅವನೇ ರೈತನೇ ರೇಟ್ ಫಿಕ್ಸ್ ಮಾಡಬೇಕು. ಅವ್ನ ಖರ್ಚು ಲಾಭ ಎಲ್ಲನೂ ಕಳೆದು ಇಷ್ಟು ಲಾಭ ಬೇಕು. ಈಗ ಒಂದು ಉದಾಹರಣೆ, ರಾಗಿ 3,000 ರೂಪಾಯಿ, ನನಗೆ 500 ರೂಪಾಯಿ ಬೇಕು ಸ್ವಾಮಿ, ಓಕೆ 500 ರೂಪಾಯಿ. ಜೋಳ 1,750, 2,000 ರೂಪಾಯಿ ಸಿಗ್ತಾಯಿದೆ, 4,500 ರೂಪಾಯಿ ಬೇಕು ಜೋಳಕ್ಕೆ, ಓಕೆ ರೈಟ್. ಈ ರೈಟ್ನ ಯಾಕೆ ಅಂತ ಹೇಳಿದ್ರೆ, ನೀವು ನೋಡಿ, ಇದೊಂದು ಪೆನ್ಗೆ ರೈಟ್ ಫಿಕ್ಸ್ ಮಾಡಿರ್ತಾರೆ 7 ರೂಪಾಯಿನೋ 8 ರೂಪಾಯಿನೋ ಅಂತೇಳಿ. ಈಗ ನೀವು ಉದಾಹರಣೆಗೆ ಇದೊಂದು ಮೊಬೈಲ್ ತೊಗೊಂಡ್ರೆ 16,999 ರೂಪಾಯಿ ಹಾಕಿರ್ತಾರೆ ರೈಟ್ನ, ಹೌದಲ್ವಾ? ಆದರೆ ನಮ್ಮ ರೈತ ಬೆಳೆದಕ್ಕೆ ಇಲ್ಲ, ಅವರು ತೊಗೊಂಡೋದಾಗ ಅವರು ರೈಟ್ ಏನು ಕೊಡ್ತಾರೆ ಆ ರೈಟ್ ನಾವು ಇಸ್ಕೊಳ್ಬೇಕು. ಇದಿರಬಾರ್ದು. ನಾನು ಮುಖ್ಯಮಂತ್ರಿ ಮಾಡೋ ಮೊದಲನೇ ಕೆಲಸ ರೈತನ ಫಸ್ಟ್, ಮೊದಲನೇ ಆದ್ಯತೆ. ರೈತರನ್ನ ಈ ದೇಶದ ಬೆನ್ನೆಲುಬು ಅಂತ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಮೊದಲನೇ ಆದ್ಯತೆ ಅವನಿಗೆ. 22 ಕರೆಂಟಿಗೆ ಏನು ಸವಲತ್ತು ಬೇಕೋ ಅವ್ನಿಗೆ ಅದು, ಆ ಕೆಲಸ ಮಾಡ್ತೀನಿ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ರಾಜಕಾರಣಿಗಳು ಎಲೆಕ್ಷನಲ್ಲಿ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ, ರಾಜಕಾರಣಿಗಳು ಗೊತ್ತಾಯ್ತಲ್ವಾ, ಅವ್ರ ಹಿಂದೆ ಹೇಗಿದ್ದರು, ಇನ್ನು ಆಸ್ತಿ ಇತ್ತು, ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು. ಕೊಟ್ಬಿಟ್ಟು ಎಲೆಕ್ಷನ್ ಕಾಂಪೀಟ್ ಮಾಡಬೇಕು. ಪ್ರತಿಯೊಬ್ಬ ಮತದಾರನು ಕೂಡ ವೋಟ್ ಮಾಡಲೇಬೇಕು. ಅವ್ನು ವೋಟ್ ಮಾಡಲಿಲ್ಲ ಅಂತೇಳಿದ್ರೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳಿಲ್ಲ. ಒಂದು ಪಾಸ್ಬುಕ್ ತೊಗೊಂಡೋಗಿ ಬ್ಯಾಂಕ್ ತೋರಿಸಿದ್ರೆ, ನೋಡಿ ಯಜಮಾನ್ರೆ, ನೀವು ವೋಟ್ ಮಾಡಲ್ಲ, ನಿಮ್ಮದು ಈ ಸಲ ಟ್ರಾನ್ಸಾಕ್ಷನ್ ಇಲ್ಲ, ಕ್ಯಾನ್ಸಲ್ ಮಾಡಲೇಬೇಕು. ಹುಡುಕಿ ಬಂದು ವೋಟ್ ಹಾಕ್ತಾರೆ. ಆವಾಗ ಹಣಕಾಸು ನಡೆಯಲ್ಲ, ವೋಟ್ ನಡೆಸೋಕ್ಕೆ ಹಣಕಾಸು ನಡೆಯಲ್ಲ. ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಸರ್ಕಾರಿ ಸವಲತ್ತುಗಳು ಬೇಕು ಅಂದರೆ ವೋಟ್ ಮಾಡಬೇಕನ್ನೋ ಒಂದು ರೂಲ್ಸ್ ಮಾಡಬೇಕು. ಆಗ ಪ್ರತಿಯೊಬ್ಬ ಬಡವನು ಕೂಡ ಎಲೆಕ್ಷನ್ ನಿಂತು ಗೆಲ್ಬೋದು. ಆದರೆ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ದುಡ್ಡಿರೋರೇ ಗೆಲ್ತಾ ಇರ್ತಾರೆ. ಹೌದು, ಇದು ನನ್ನ ಕೆಲಸ. ಮತ್ತು ಮೂರನೇದು, ಸರ್ಕಾರಿ ನೌಕರರಿಗೆ 5 ದಿನ ಕೆಲಸ, ಓನ್ಲಿ 5 ಡೇಸ್, 5 ದಿನ ಕೆಲಸ ಮಾಡಿಸ್ತೀನಿ. ಹೇಗೆ ಅಂತ ಹೇಳಿದ್ರೆ, ಭಾನುವಾರ ಶನಿವಾರ ಇಲ್ಲ, ಕ್ಲೋಸ್, ರಜಾ. ಬೆಳಗ್ಗೆ ಪ್ರತಿನಿತ್ಯ 9:30ರಿಂದ ಸಂಜೆ 5 ಗಂಟೆವರೆಗೆ ಡ್ಯೂಟಿ ಮಾಡಬೇಕು. ಆಮೇಲೆ ಮಿನಿ ವಿಧಾನಸೌಧದಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಒಂದು EC ತೊಗೋಬೇಕು ಅಂತ ಹೇಳಿದ್ರೆ 30 ದಿನ 40 ದಿನ ಬೇಕು. ನೆವರ್ 24 ಅವರ್ಸ್, ಇಲ್ಲ ಅಂದರೆ 36 ಅವರ್ಸ್. ಅಷ್ಟೊಂದು 3 ದಿನದೊಳಗಡೆ, 1-2 ದಿನದೊಳಗಡೆ ಅವನಿಗೆ ಏನು ಕ್ಲಿಯರ್ ಇದೆ, ಏನು ಅರ್ಜಿ ಕೊಟ್ಟಿದೆ ಅದನ್ನ ಕ್ಲಿಯರ್ ಮಾಡಿಕೊಡ್ಬೇಕು. ಪ್ರತಿಯೊಬ್ಬರನ್ನು ಅಷ್ಟೇ ಅವರ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಒಂದು ವೇಳೆ ಲಂಚ ಏನಾದ್ರು ಕೇಳಿದ್ರೆ, ಲಂಚ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಸ್ಪೆಂಡೆಲ್ಲ ಡಿಪಾರ್ಟ್ರ್, ಅವ್ನು ಕೆಲಸದಿಂದನೇ ಇಲ್ಲ, ಕೆಲಸನೇ ಕಳ್ಕೊಂಡು ಮನೆ ಕೂತ್ಕೋಬೇಕು ಅವನು. ಈ ಥರ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ಹೌದಲ್ವಾ? ಹೇಗಿದೆ, ಚೆನ್ನಾಗಿದೆಯಾ? ಮುಂದೆ ಹೇಳ್ತೀನಿ. ಏನು ಬೆಳಗ್ಗೆ ಎದ್ದ ತಕ್ಷಣ ಜನ ಕುಡಿತಾ ಇರ್ತಾರೆ, ಕುಡಿದು ಜೀವನ ಹಾಳು ಮಾಡ್ಕೊತಾ ಇರ್ತಾರೆ. ಖಂಡಿತ ಅದಕ್ಕೊಂದು ದಾರಿ ಇದೆ. ಏನು ಹೇಳಿ? ಸರ್ಕಾರ ಬಾರ್ಗಳು ಹೆಚ್ಚಿರಬೇಕು ಮತ್ತು ಪ್ರೈವೇಟ್ ಬಾರ್ಗಳು ಕಮ್ಮಿ ಇರಬೇಕು. MLC ಏನೋ ಇದೆಯಲ್ಲ, MSLC ಅಂತ ಏನೇನೋ ಇದೆ ನಮ್ಮ ಕರ್ನಾಟಕ ಸರ್ಕಾರದ್ದು, ಆಯಿತಾ? ಅದನ್ನು ಎಲ್ಲ ಕಡೆಗೆ ಹೆಚ್ಚು ಮಾಡಬೇಕು. ಮತ್ತೊಂದು, ಬಾರು ಬೆಳಗ್ಗೆ 7 ಗಂಟೆಗೆ, 9 ಗಂಟೆಗೆ, 10 ಗಂಟೆಗೆ ತೆಗೆಯೋ ಹಾಗಿಲ್ಲ. ಸಂಜೆ 4 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆಗೆ ಕ್ಲೋಸ್. ಯಾವುದೇ ಬಾರ್ ಆಗಲಿ ಸಂಜೆ 4 ಗಂಟೆಗೆ ಓಪನ್ ಆಗಬೇಕು, ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗಬೇಕು. ಇದು ರೂಲ್ಸ್. ಒಂದು ವೇಳೆ ಅವ್ರೇನಾದ್ರೂ ಬೆಳಗಿನ ತಪ್ಪಿತು ಅಂತ ಹೇಳಿದ್ರೆ ಅವ್ನ ಲೈಸೆನ್ಸ್ ರದ್ದು. ಯಾಕೆ ಈ ಉದ್ದೇಶ ಅಂತ ಹೇಳಿದ್ರೆ, ಎಲ್ಲರೂ ದುಡಿಯೋಕ್ಕೆ ಹೋಗಬೇಕು. ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ಕೊ ಬಂದರೆ ಅದಕ್ಕೊಂದು ಬೆಲೆ ಇರ್ತದೆ. ಆವಾಗ ಅಲ್ಪ ಸ್ವಲ್ಪ ಕಾಸು ಏನೋ ಕುಡಿಬೇಕು, ಮೈ ಕೈ ನೋವಾಗಿರ್ತದೆ. ಒಂದು 4 ಗಂಟೆ ಮೇಲೆ ಅವ್ನು ಫ್ರೀ. ಈ ಥರ ಇರಬೇಕು ಕೆಲಸ. ಇದು ನನ್ನ ಕಲ್ಪನೆ.
ಪ್ರತಿಯೊಂದು ಹಾಸ್ಪಿಟಲನ್ನು ಕೂಡ ಯಾರು ಮೈಸೂರು ಕರ್ಕೊಂಡೋಗಿ ಅಥವಾ ಮಡಿಕೇರಿ ಕರ್ಕೊಂಡೋಗಿ ಅಂತ ಹೇಳಬಾರ್ದು. ಪ್ರತಿಯೊಂದು ವಸ್ತು ಕೂಡ ಪಿರಿಯಾಪಟ್ಟಣ ಹಾಸ್ಪಿಟಲ್ಲೇ ಇರಬೇಕು. ಯಾವುದೇ ಆಪರೇಷನ್ ಅಂದರೂ ಪಿರಿಯಾಪಟ್ಟಣದಲ್ಲೇ ನಡಿಬೇಕು, ತಾಲೂಕು ಹೆಡ್ ಕ್ವಾರ್ಟರಲ್ಲಿದ್ದಲ್ಲಿ ನಡಿಬೇಕು. ಇದು ನನ್ನ ರೂಲ್ಸ್. ಯಾವುದೇ ಕಾರಣದಿಂದ ಮೈಸೂರು ಕರ್ಕೊಂಡೋಗಿ ಬೆಂಗಳೂರು ಕರ್ಕೊಂಡೋಗಿ ಇಲ್ಲ, ಪ್ರತಿಯೊಂದು ವ್ಯವಸ್ಥೆನೂ ಇಲ್ಲೇ ಆಗಬೇಕು. ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ದುಡ್ಡನ್ನ, ಈ ಹಾಸ್ಪಿಟ್ಲಿಗೆ ಖರ್ಚು ಮಾಡಲಿ. ಇದು ನನ್ನ ಮೊದಲನೇ ಆದ್ಯತೆ. ಮತ್ತು ಮತ್ತೊಂದು, ಸರ್ಕಾರಿ ನೌಕರರಿಗೆ ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲೇ ಓದಿರಬೇಕಾತ. ಹಂಗಿದ್ರೆ ಮಾತ್ರ ಸರ್ಕಾರಿ ನೌಕರನಿಗೆ ಅವಕಾಶಗಳಿರ್ತದೆ. ಇಲ್ಲ ಅಂತೇಳಿದ್ರೆ ಇಲ್ಲ. ಪ್ರೈವೇಟಲ್ಲಿ ಓದಿದ್ರೆ ಅವ್ರು IT-BT ಕಂಪ್ನೀಲಿ ಉದ್ಯೋಗ ಮಾಡ್ಬೋದು, ಅದೇನು ಅಭ್ಯಂತರ ಇಲ್ಲ. ಆದರೆ ಸರ್ಕಾರಕ್ಕೆ ಕೆಲಸ ಸಿಗಬೇಕು ಅಂದರೆ ಸರ್ಕಾರ ಶಾಲೆಗಳಲ್ಲೇ ಓದಿರಬೇಕು. ಸರ್ಕಾರ ಶಾಲೆಗಳು ಹೇಗೆ ಅಂತ ಹೇಳಿದ್ರೆ ಪ್ರೈವೇಟ್ ಶಾಲೆಗಳಿದೆಲ್ಲ ಹೈಟೆಕ್ ಆಗಿ, ಪ್ರತಿಯೊಂದು ಶಾಲೆನೂ ಕೂಡ ಹೈಟೆಕ್ ಆಗೇ ಇರಬೇಕು, ಅವ್ರಿಗಿಂತ ಹೆಚ್ಚಾಗಿ ಅದ್ಭುತವಾಗಿರಬೇಕು. ಇದು ನನ್ನ ಪರಿಕಲ್ಪನೆ, ಆಯಿತಾ. ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವುದೇ ಥರದ ರೋಡ್ಗಳಿಗೆ ಕುಂದುಕೊರತೆ ಇರ್ಬೋದು, ಅದ್ಭುತವಾಗಿ ರೋಡ್ಗಳಾಗಿರಬೇಕು. ದುಡ್ಡೆಲ್ಲಿಂದ ತರ್ತೀರಿ ಅಂತ ಹೇಳ್ಬೋದು. ಹೌದು, ಖಂಡಿತವಾಗ್ಲೂ ದುಡ್ಡಿಗೆ ತರಕ್ಕೆ ಕಷ್ಟ ಆಗುತ್ತೆ ಅಂತಲ್ಲ, ಎಲ್ಲರೂ ದುಡಿಯೋರೇ ಆಗ್ತಾರೆ. ಆವಾಗ ಎಲ್ಲರೂ ದುಡಿಯೋರಿಗೆ ಆದಾಗ ಹಣಕಾಸಿಗೆ ಪ್ರತಿಯೊಂದು ಅವರವರ ಜಾತಿಗೆ ಅವರು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಒಬ್ಬರು ಪ್ರತಿಭಟನೆ ಮಾಡೋಂಗಿಲ್ಲ. ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಒಂದು ಅರ್ಜಿ ಮುಖಾಂತರ ಬಗೆಹರಿಸ್ಕೋಬೇಕು. ರೋಡ್ ಸ್ಟ್ರೈಕ್ ಮಾಡೋದಾಗಲಿ, ರೋಡ್ ಬಂದ್ ಮಾಡೋದಾಗಲಿ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಜಾತಿಗಳ ಜಯಂತಿಗಳನ್ನ ಆಚರಿಸೋದು ಅವು ಯಾವುದಕ್ಕೂ ಅವಕಾಶ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಏನೇ ಅವ್ರದ್ದು ಕೆಲಸ ಕಾರ್ಯಗಳಿದ್ರು ಕೂಡ ಅರ್ಜಿ ಮುಖಾಂತರ ಬಗೆಹರಿಸ್ಕೋಬೇಕು. ಬಗೆಹರಿಸದೇ ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ತಿಳಿಸ್ಬೇಕು. ಇಷ್ಟು ಗಂಟೆ ಇಷ್ಟು ದಿವಸದೊಳಗಡೆ ಅವನ ಕೆಲಸ ಬಗೆಹರಿಬೇಕು. ಇದು ನಮ್ಮ ರೂಲ್ಸು. ಇದು ಬರುತ್ತೆ. ಪ್ರತಿಯೊಂದು ರೈತನಿಗೆ ಏನು ಅನುಕೂಲ ಆಗಬೇಕು ಅದೆಲ್ಲ ಸಿಗಬೇಕು. ಯಾವುದೇ ಥರದ ಬಿಟ್ಟಿ ಬಗೆಗಳು ಏನೂ ಕೂಡ ಇರಬಾರ್ದು. ಪ್ರತಿಯೊಬ್ಬರು ದುಡಿಯೋರಾಗಬೇಕು. ಮತ್ತು ರೈತನಿಗೆ ನಿಜವಾದ ಬಡವರು ಎಲ್ಲಿರ್ತೀರೋ ಅವ್ರು ನೋಡಿ ಸರ್ಕಾರದಿಂದ ಏನು ಅನುಕೂಲ, ಮನೆ ಕಟ್ಕೊಡ್ಬೇಕಾ, ಮನೆ ಅಥವಾ ಸೈಟ್ ಕೊಡಬೇಕಾ, ಸೈಟು ಇಲ್ಲದಿದ್ದವ್ರಿಗೆ ಈ ಥರ ಸವಲತ್ತುಗಳನ್ನು ಸರ್ಕಾರ ಕೊಡಬೇಕು. ಈ ಸವಲತ್ತುಗಳನ್ನ ಕೊಟ್ಟರೆ ನಮ್ಮ ದೇಶ ನಂಬರ್ 1 ಆಗುತ್ತೆ. ಏನಂತೀರಿ? ಯಾವುದೇ ಕಣ್ಣು ಹಿಂದುಳಿಯೋದಿಲ್ಲ. ನಾವು ಕೂಡ ಎಲ್ಲ ದೇಶದಂತೆ ಶ್ರೀಮಂತ ರಾಷ್ಟ್ರ ನಮ್ಮವರು ಆಗ್ತಾರೆ. ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಬರೀ ಪುಕ್ಷಟೆ. ಯಾವುದೇ ಥರದ ದುಡಿಯೋಕ್ಕೆ ಕಮ್ಮಿ ಜನ ದುಡಿಯೋದೇ ಇಲ್ಲ. ಎಲ್ಲ ಬರೀ ಬುಟ್ಟಿ ಬಾಯಿಗಳು ತಿನ್ಕೊಂಡು ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಬಸ್ಸಲ್ಲಿ ಓಡಾಡ್ಕೊಂಡು ನಾವು ನಮ್ಮ ಈಗಿನ ರಾಜಕಾರಣಿಗಳು ಅವನ್ನೆಲ್ಲ ಸ್ವಾಮಿಗಳು ಮಾಡ್ತಾ ಇರೋದು. ನಮ್ಮ ರಾಜಕಾರಣಿಗಳು ಸ್ವಾಮಿಗಳು ಮಾಡೋಕ್ಕೆ ಕೂರ್ದು ಪ್ರತಿಯೊಬ್ಬನೂ ದುಡಿಲೇಬೇಕು. ಇಷ್ಟು ಗಂಟೆ ದುಡಿಬೇಕು ಅವನು. ಇದರ ರೂಲ್ಸ್ ಮಾಡಿದ್ರೆ ನಮ್ಮ ಜೀವನ ರಾಮರಾಜ್ಯ ಕನಸು ಕಾಣೋದ್ರಲ್ಲಿ ಒಂದು ಮಾತಿಲ್ಲ. ಏನಂತೀರ? ಧನ್ಯವಾದಗಳು.